ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸುತ್ತೇನೆಂದರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಜಿ ಸ್ಕೀಮ್ಸ್ ಇದ್ದಾವೆ. ನಾವು ಮಾಧ್ಯಮದಲ್ಲಿ ನಾನಿರಲಿ, ನನ್ನ CP ರವರಿರಲಿ, SP ರವರಿರಲಿ, ನಾವು ಸರಿಸುಮಾರೊಂದು 1000 ಸತಿ ಹೇಳಿದ್ದೇವೆ. ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರಂದರೆ 2000 ಸಿಗುತ್ತೆ, 3000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದಾರಾ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನು ಮಾಡಿದ್ದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ದೀವಿ. ಹಿಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ಥರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವ್ರಿಗೂ ತಾವು ಹೇಳಿದಿರಿ ದ್ಯಾಟ್ ಇದನ್ನು ಹೆಂಗೆ ರೆಗ್ಯುಲೇಟ್ ಮಾಡ್ತೀರಂತ. ಇವತ್ತು ಈ ಕಾನೂನನ್ನು ನಾವು ಉಪಯೋಗ ಮಾಡಿದ್ದೀವಿ. ಕಾನೂನಲ್ಲಿ ನನಗೆ ಹಾಗೂ ನನ್ನ ಅಧಿಕಾರಿಗಳಿಗೆ ಬಹಳಷ್ಟು ಅಧಿಕಾರವನ್ನು ಸರ್ಕಾರ ನೀಡಿದೆ. ಅದರಂತೆ ನಾವು ಈ ಕ್ರಮವನ್ನು ವಹಿಸಿದ್ದೀವಿ. ಈಗ ಮುಂದಿನ ಪೊಲೀಸ್ ಆ್ಯಕ್ಷನ್ ಏನಾಗುತ್ತೆ, ಅವರು ಯಾವ ರೀತಿ ಸೀಜರ್ ಮಾಡ್ತಾರೆ ಆ್ಯಂಡ್ ಆ ಸೀಜರ್ ಆದ ನಂತರ ಅವರ ಪ್ರಕ್ರಿಯೆ ಏನಿರುತ್ತೆ ಅದರ ಬಗ್ಗೆ ಪೊಲೀಸ್ ಆಯುಕ್ತರು ಮಾತಾಡ್ತಾರೆ.